ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಈ ಥರ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ನಾವು ಕೊಬ್ಬರಿ ಇದೇ ಥರ ತುರಿದಿರೋದು ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಒಣ ಕೊಬ್ಬರಿ ತೊಗೊಂಡ್ಬಿಟ್ಟು ನೀವು ಮೇಲಿನ ಸಿಪ್ಪೆ ತೆಗೆದು ನೀವು ಮಾಡ್ಕೋಬೋದು. ಈ ಕೊಬ್ಬರಿದು ಲಡ್ಡು ಮಾಡಿ ತೋರಿಸ್ತೀನಿ ಬನ್ನಿ. ಈ ಕೊಬ್ಬರಿ ಲಡ್ಡು ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋಣ. ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲು ಪೌಡ್ರು, ಅರ್ಧ ಕಪ್ಪು ಹಾಲು, ಎರಡು ಏಲಕ್ಕಿ. ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಅಗಲವಾಗಿದ್ದ ಬಾಣಲೆ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನಾವು 1 ಸ್ಪೂನ್ ಆಗೋಷ್ಟು ನಾವು ತುಪ್ಪ ಹಾಕೋಣ. 1 ಸ್ಪೂನ್ ಆಗೋಷ್ಟು ನಾವು ತುಪ್ಪ ಹಾಕೊಳ್ಳೋಣ. ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಇದರಲ್ಲಿ ನಾವು ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ನೋಡಿ, ಈ ಥರ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಹುರಿದ್ರೆ ಮಾತ್ರ ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ರಜೆ ಟೈಮು ಥರ ತಿಂಡಿಗಳೆಲ್ಲ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ. ಇದೇನು ತುಂಬ ಸುಲಭ, ಒಂದು 2 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ಇವಾಗ ಇದನ್ನು ನಾವು ತುಪ್ಪ ಹಾಕಿ ಹುರಿತಾ ಇದ್ದೀವಿ. ಇದಕ್ಕೆ ನಾನು ಸ್ವಲ್ಪ ಹುರಿದ ನಂತರ ನಾನು ಹಾಲು ಪೌಡ್ರ್ ಸೇರಿಸ್ತೀನಿ. ಹಾಲು ಪೌಡ್ರ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಲು ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ. ಬರೀ ಕಾಯಿನೇ ಮಾಡ್ಕೊಳಂಗಿದ್ರೆ ಬರೀ ಕಾಯಿ ತಂದುಬಿಟ್ಟು ಒಣ ಕೊಬ್ಬರಿ ತಂದು ಮನೆಯಲ್ಲೇ ನೀವು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಲಡ್ಡು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಹಾಲು ಪೌಡ್ರ್ ಅರ್ಧ ಬಟ್ಲು ತೊಗೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಈ ಥರ ನಾವು ಹುರ್ಕೋಬೇಕು. 1-2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೆ. ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿ ಈ ಥರ ಪೌಡ್ರ್ ಹಾಕಿಬಿಟ್ಟು ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಈ ಥರ ನೀವು ಹುರ್ಕೊಂಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ. ಇರುತ್ತಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರ ನಾವು ಮಕ್ಕಳು ಕರ್ಕೊಂಡು ಆಟ ಆಡ್ಸೋಕ್ಕೆ ಟ್ರಿಪ್ಪು ಹೋಗ್ತಾಯಿದ್ರೆ ಈ ಥರ ಲಡ್ಡುಗಳು ಮಾಡಿ ಇಟ್ಕೊಂಡು ಹೋದರೆ ಸಾಕು. ಕಡಲೆಪುರಿ ಒಗ್ಗರಣೆ ಲಡ್ಡು ಮಾಡ್ಕೊಂಡ್ರೆ ಸಾಕು. ಮಕ್ಕಳಿಗೆ ಆವಾಗವಾಗ ತಿಂಡಿ ಕೇಳಾಗೆ ನಾವು ಈ ಥರ ತಿಂಡಿನೂ ಕೊಡ್ಬೋದು. ಇವಾಗ ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ. ನಾನು ಅರ್ಧ ಹಾಲು ಹಾಕಿದ್ದೀನಿ, ಅರ್ಧ ಕಪ್ಪಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ, ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಕೊಂಬಿಟ್ಟು ನಾವು ಸಣ್ಣ ಉರಿಯಲ್ಲಿ ಈ ಥರ ನಾವು ಹುರ್ಕೋಬೋದು. ಹುರಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಒಣ ಕೊಬ್ಬರಿ ಇದ್ರೆ ತಕ್ಷಣ ಮಾಡ್ಕೊಂಡು ತಿಂದು ನೋಡಿ ಅದ್ರ ಟೇಸ್ಟ್ ಹೇಗಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇನ್ನೂ ಒಂದು ಸ್ವಲ್ಪ ಹಾಲು ಉರಿದೆಯಲ್ಲ, ನಾನು ಹಾಲು ಹಾಕ್ಕೊತಾ ಇದ್ದೆ. ನೋಡಿ, ಇದರಲ್ಲೇ ಇವಾಗ ನಾನು 2 ಏಲಕ್ಕಿ ತೊಗೊಂಡಿದ್ನೆಲ್ಲ ಪುಟ್ಟಿಟ್ಕೊಂಡಿದ್ದೆ. ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಎಲ್ಲ ಕರಗಿರುತ್ತಲ್ಲ, ಆವಾಗ ನಾವು ಇದನ್ನು ಕಟ್ಟಿದ್ರೆ ನೋಡಿ ಸೂಪರಾಗಿರುತ್ತೆ. ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಇದು ತಕ್ಷಣವೇ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ 1 ನಿಮಿಷ ಇದೆಲ್ಲ ಮಿಕ್ಸ್ ಆಗಲಿ, ನಾವು ಈ ಥರ ಹುರ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ರೆಡಿಯಾಗಿದೆ. ನೋಡಿ, ಇವಾಗ ತಣ್ಣಗಾಗಿದೆ. ನಾನಿವಾಗ ಕಟ್ತೀನಿ. 1 ನಿಮಿಷ ಬಿಟ್ಟ ತಕ್ಷಣವೇ ನಾವು ಈ ಥರ ಲಡ್ಡುನೂ ಕಟ್ಕೋಬೋದು. ನೋಡಿ, ಮಕ್ಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೊಟ್ಟು ನೋಡಿ, ಸಖತ್ತಾಗಿ ತಿನ್ಕೊತಾರೆ ಮಕ್ಕಳು. ಈ ಥರ ಕೊಬ್ಬರಿ ಲಡ್ಡು ಮಾಡಿ ನೋಡಿ, ಸೂಪರಾಗಿರುತ್ತೆ. ನಾನು ರಜೆ ಬಂದಾಗೆಲ್ಲ ನನ್ನ ಮೊಮ್ಮಕ್ಕಳು ಮನೆಗೆ ಬರ್ತಾರೆ, ಆವಾಗೆಲ್ಲ ನಾನು ಮಾಡಿ ಕೊಡ್ತೀನಿ. ನೋಡಿ, ಈ ಥರ ಸ್ವಲ್ಪ ಕೊಬ್ಬರಿ ಪುಡಿ ಇಟ್ಕೋಬೇಕು. ಇಟ್ಕೊಂಬಿಟ್ಟು ನಾವು ಹಿಂಗೆ ಹೊಳ್ಳಾಡಿಸ್ಬಿಟ್ಟು ನಾವು ಇಟ್ಟರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನಾವು ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಒಂದೊಂದಾಗಿ ಈಗ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ಎಲ್ಲನೂ ಇದೇ ಥರ ಮಾಡ್ಕೊಂಡು ಬರ್ತೀನಿ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೇ ನೋಡ್ತಾ ಇದ್ದೀರ. 1-2 ನಿಮಿಷಕ್ಕೆ ಇದು ಲಡ್ಡು ರೆಡಿ ಆಗುತ್ತೆ. ಸೂಪರಾಗಿರುತ್ತೆ. ಮಕ್ಕಳಿಗೆ ಈ ಥರ ರಜೆ ಟೈಮ್ದಾಗೆಲ್ಲ ಮಾಡಿಕೊಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ಲಡ್ಡು ಮಾಡಿಕೊಡೋದ್ರಿಂದ. 2 ನಿಮಿಷದಲ್ಲೇ ಇದು ರೆಡಿ ಆಗೋ ಲಡ್ಡು. ತುಂಬ ಕಷ್ಟ ಏನಿಲ್ಲ, ಕಾಯಿ ತುರಿ ಇದ್ದರೆ ಸಾಕು. ಸೂಪರಾಗಿ 1-2 ನಿಮಿಷದಲ್ಲೇ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನಿಮಗೆ ಮುರಿದು ತೋರ್ತೀನಿ ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಬೆಣ್ಣೆ ಥರ ಇರುತ್ತೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಮಾತ್ರ ತುಂಬ ಟೇಸ್ಟಾಗಿದ್ದು ಮಕ್ಕಳು 1 ಅಲ್ಲ 2, 3 ತಿನ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ಕಾಯಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ತುಪ್ಪ, ಸಕ್ಕರೆ, ಹಾಲು ಪೌಡ್ರ್ ಹಾಕಿ ಮಾಡಿದರೆ ಸಾಕು, ಸೂಪರಾಗಿರುತ್ತೆ.
ಯಾರೆಲ್ಲ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಡಿದರೆ ನೀವು ಫಸ್ಟ್ ನಾನು ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೆಲ್ಲ ನೋಡಿಕೊಂಡು ಈ ಥರ ಅಡುಗೆನೂ ಮಾಡ್ಕೋಬೋದು. ಈ ಥರ ಕೊಬ್ಬರಿ ಲಡ್ಡು ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.